ಕಂಫರ್ಟ್ ಹಂಗೇನೆ ಗಮ್ಮ 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 ಅಂತ ತಂಗೇನು. ಬಟ್ಗಳಿಗೆಲ್ಲನ ಕಂಫರ್ಟ್ ಹಾಕಿರೇನೇ ಚಂದ. ನಾನು ಅದಕ್ಕೆ ಮತ್ತೆ ಒಂದು ಸೀರೆ ಬಿಡಲ್ಲ. ಹೊಸ ಸೀರೆಗಳಿಗೆಲ್ಲನ ಒಂದೊಂದು ಸೀರೆ ಕಂಫರ್ಟ್ ಹಾಕ್ಬಿಡ್ತೀನಿ. ಒಂದೊಂದು ಪಟ್ನ ಹಾಕ್ಬಿಡ್ತೀನಿ. ಓಡುವ ನದಿ ಸಾಗರವ ಸೇರಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಕೂಡಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಬದುಕು ಹಗುರಾಯಿತು, ಮನಸ್ಸು ಜೇನಾಯಿತು, ನಿನ್ನ ಬಾಳ ಹೊಸನ ಹಾದಿಯಾಗಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಕೂಡಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ಏನ್ ಜಯಕಯ್ಯ ಹಾಡು ಹೇಳ್ತಾ ಏನು ಬಟ್ಟೆ ಜಾಲ್ಸಿದ್ದೆ. ಓ ಗೋರಾ ಬಾ ಗೋರಾ, ಬಾ ಇತ್ಲಾಗ ಬಾ. ಬಟ್ಟೆ ಜಾಲಿಸ್ತಾ ಇದ್ದೀನಿ. ಹಿಂಗೆ ಒಬ್ಬಳೇ ಇದ್ನಲ್ಲ, ಅದಕ್ಕೆ ಬೇಜಾರು, ಯಾರೂ ಬರಲಿಲ್ಲ ಟ್ಯಾಂಕಿಂತಕ್ಕೆ. ಹಿಂಗೆ ಒಬ್ಬಳೇ ಹಾಡು ಹೇಳ್ಕೊಂಡು ಸೀರೆ ಜಾಲಿಸ್ತಾ ಇದ್ದೆ. ಚೆನ್ನಾಗೈತೇನೆ ಹಾಡು ಗೌರಾ, ಹಳೆ ಹಾಡು ಚೆನ್ನಾಗೈದವಮ್ಮ. ಈಗ ನಾವೆಲ್ಲ ಡುಮ್ 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 ಅಂತವಿ. ನೀನು ಹೇಳಿದ್ದ ಹಾಡು ಚೆನ್ನಾಗೈತಂಗೆ, ಹಳೆ ಹಾಡು ಅಂತ ಚೆನ್ನಾಗೈತೆ. ನಾನು ಹೇಳ ಹಾಡುಗಳಿಗೆಲ್ಲ ಒಂದೊಂದು ಅರ್ಥ ಐತೆ ಕಣಿ. ನನಗೆ ಬರೀ ರಾಜ್ಕುಮಾರ್ ಹಾಡು, ವಿಷ್ಣುವರ್ಧನ್ ಹಾಡು ಇವೆಲ್ಲ ನನಗೆ ಸಖತ್ತ ಬರ್ತವೆ, ಎಲ್ಲ ಚೆನ್ನಾಗಿದ್ದಾವೆ. ನೋಡು, ಬಾನೆಗೊಂದು ಎಲ್ಲೆಯಲ್ಲಿ ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವಿ, ನಿಧಾನಿಸು ನಿಧಾನಿಸು, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ. ಸೆನಕೈತ್ ಕಂಜಯ್ಯಕಯ್ಯ, ಹಂಗೆ ಒಂದಿಟ್ಟು ಮುಂದಕ್ಕೆ ಹೇಳು. ಇನ್ನ ಮಸ್ತಾಗಿ ಬರ್ತಾವ ನನಗೇನು ಹಾಡುಗಳು, ಇನ್ನ ಮಸ್ತಾಗಿ ಬರ್ತಾವ ಬಿಡು. ಏನು ಜಯಮ್ಮರು ಟ್ಯಾಂಕಿಂತ ಏನು ಸೀರೆ ಜಾಲಿಸ್ತಾ ಹಾಡು ಹೇಳ್ತಾ ಇದ್ದೀರಾ? ಹೆಂಗೆ ಬೇಜಾರಾಗ್ಕಣಿಲ್ಲ ಸ್ಮಕ, ಅಕ್ಕೆ ಹಾಡು ಹೇಳ್ತಾ ಇದ್ದೆ. ಬೇಜಾರಲ್ಲೇ ಅಕ್ಕೆ ಯಾರು ಇರಲಿಲ್ಲ. ಗೌರಮ್ಮ ಬತ್ತಾಳೆ ಅಂತ ನೋಡಿದೆ, ನೀನು ಬತ್ತೀಯ ಅಂತ ನೋಡಿದೆ, ಯಾರು ಬರಲಿಲ್ವಾ, ಅದಕ್ಕೆ ಹಿಂಗೆ ಹಾಡು ಹೇಳ್ತಾ ಇದ್ದೆ. ಗೌರಮ್ಮ ನೀನು ಹೇಳೋ ಹಾಡುಗಳೆಲ್ಲ ಚೆನ್ನಾಗಿರ್ತವೆ ಕಣ್ಜಯ್ಯಕ್ಕಯ್ಯ ಅಂದ್ಲ, ಅಕ್ಕೆ ಹೇಳ್ತಿದ್ದೆ ಕಣ್ಲ ಸ್ಮಕ. ನನಗೆ ಹಳೆ ಹಾಡುಗಳಂದ್ರೆ ಬೋಲ್ ಇಷ್ಟ ಕಣಿ. ನಾನು ರಾಜ್ಕುಮಾರ್ ವಿಷ್ಣುವರ್ಧನ್ ಫ್ಯಾನ್ ಕಣೆ. ನೋಡ್ತಾಯಿ, ಎಂತ ಚೆನ್ನಾಗಿ ಹಾಡು ಹೇಳೋದು ಕಲ್ತಿದೀಯ. ನೋಡು, ಬೋಲ್ ಚೆನ್ನಾಗಿ ಹೇಳ್ತೀಯಮ್ಮ ತಾಯಿ, ಬಿಡತ್ತ. ಇವಾಗ ನನಗೆ ಯಾರಿಗೂ ಹಾಡು ಹೇಳಕ್ಕೆ ಬರಲ್ಲ ಕಣ್ಜೆ ಕೈ ನಿನ್ನಂಗೆ. ತಗಿ, ಈಗಿನ ನನ್ನಂಗೆಲ್ಲ ಹಾಡು ಹೇಳಕ್ಕೆ ಬರುತ್ತೆ. ಅವು ಹಳೆ ಹಾಡುಗಳೆಲ್ಲ ಎಲ್ಲಿ ಬರ್ತಾವೆ, ಬರೀ ಅಡ್ಸರ ಬಡ್ಸರ ಕುಣಿತಾ ಒಟ್ಟುನು, ಅದು ಇದು ಓಟುನು, ಅದ್ರಾಗೆ ಅರ್ಥ ಪರ್ತಿರಲ್ಲ, ಸುಮ್ಮನೆ ಹಾಕ್ಯಂಡು ಕುಣಿತಾ ಕಣಿಲ್ಲ ಸ್ಮಕ. ನಾನು ಕೇಳು, ನಾನು ಅರ್ಥಪೂರ್ಣವಾದ ಹಾಡು ಹೇಳ್ತೀನಿ ಕಣೆ. ಕಂಫರ್ಟ್ ಅಂತೂ ಗಮ್ಮ 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 ಅಂತ ಇಟ್ಕೊಳ್ತಾಯಿ. ಒಂದು ಸೀರೆ ಕಂಫರ್ಟ್ ಆಗ್ತೀಯೇ. ಮತ್ತೆ ಗೌರಮ್ಮ, ನಾನು ಸೀರೆಗೆ ಕಂಫರ್ಟ್ ಹಾಕ್ತಲೇ ನಾನು ಯಾವತ್ತೂ ಜಲ್ಸಲ್ಲ ಗೊತ್ತೇ. ನಾನು ಒಂದು ಸೀರೆ ಕಂಫರ್ಟ್ ಹಾಕೋದು. ಹೊಸ ಸೀರೆ ಇದು, ಮೊನ್ನೆ ಮದುವೆಗೆ ಉಡ್ಕೊಂಡು ಹೋಗಿದ್ನ ಹೊಸ, ಅದು ಅಚ್ಚೊಂದು ಕಂಫರ್ಟ್ ತಂದೆ. ಎದ್ದಿಂಗೆ ಜಾಲ್ಸಕ ನಮ್ಗೆ ಹಂಗೆ ಬೀರ್ನ ಕಿಕ್ಕಾಗಲ್ಲ, ವಾಸನೆ ಬರ್ತವೆ. ಅದಕ್ಕೆ ಹಿಂಗೆ ಕಂಫರ್ಟ್ ಹಾಕ್ಬೇಕು. ಒಂದು ಸೀರೆ ಒಂದೊಂದು ಕಂಫರ್ಟ್ ಹಾಕೋದು ನಾನು. ಯಾತ ಗಮ್ ಗಮ್ ಅಂಬದು ಆಗ್ತಾ ಇದ್ದಾಳಲ್ಲಿ ಜಯಮ್ಮ ಸೀರೆಗೆ, ಯಾತೆಲ್ಲ ಸ್ಮಕ್ಕದು? ಕಂಫರ್ಟ್ ಅಂತ ಹೇಳಿ ನೋಡಮ್ಮ, ಒಂದು ಸೀರೆ ಕಂಫರ್ಟ್ ಆಗ್ತಾಳೆ. ನಾವು ಯಾತು ಹಾಕಲ್ಲ, ಏನಿಲ್ಲ, ಬಟ್ಟೆ ಒಗ್ದು ಒಣಗಾಕ್ತೀವಿ. ನಿಮಗೆಲ್ಲ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಇದು ಬಟ್ಟೆ ಎಲ್ಲ ಒಗೆದ ಮೇಲೆ ಜಾಲಿಸ್ತೀವಲ್ಲ, ಜಾಲಿಸಿದಾದ್ಮೇಲೆ ಇನ್ನೊಂದು ತಿರ್ಗಾನ ಇದು ಸಣ್ಣ ಬಕೆಟ್ನಾಗ ಹಾಕೋಬಿಟ್ಟು ಕಂಫರ್ಟ ಮಾಡಾಕಿದ್ರೆ ಗಮ 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 ಅಂತವೆ. ಬಟ್ಟೆ ಹೋಗ್ತಾ ಇದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಎಲ್ಲ ಹಂಗೆ ಹಾಕ್ಬಿಟ್ರೆ ಒಂಥರ ಒಣಗಲಿಲ್ಲ ಅಂದರೆ ವಾಸನೆ ಸ್ಮೆಲ್ ಬರ್ತವೆ ಬಟ್ಟೆಗಳು. ಅದಕ್ಕೆ ಇಂಥವು ಹಾಕ್ಬೇಕು ಲಸ್ನಕ. ಇದು ಕಂಫರ್ಟ್ ಅಂತ ಕಣೆ, ಕಂಫರ್ಟ್. ನಾವು ಹಾಕ್ತೀವಮ್ಮ, ಆದ್ರೆ ನಾನು ಒಂದು ತೊಟ್ಟು ಬಿಡ್ಕೊಂಡು ಎಲ್ಲ ನಮ್ಮ ಬಟ್ಟೆಗಳಿಗೆಲ್ಲ ಹಾಕ್ತೀನಿ. ನೀನು ಒಂದು ಸೀರೆ ಕಂಫರ್ಟ್ ಹಾಕ್ತೀಯ ಅಂದರೆ ಏನೇನು ಹಂಗೆ ಮತ್ತೆ. ನಾನು ಯಾವಾಗಲೂ ಅಷ್ಟೇ ಕಣೆ ಗೌರಮ್ಮ, ನಾನು ಕಂಫರ್ಟ್ ಒಂದು ಸೀದಾ ಹಾಕೋದೇನೆ, ಯಾವತ್ತು ಕನಾಗ್ಲಿ ಹೇಳ್ಬಿಡು. ನಾನೊಂದು ಡ್ರೆಸ್ ಜಾಲಿಸ್ಲೇಳು, ಒಂದು ಏನನ್ನ ಜಾಲಿಸ್ಲೇಳು, ನಾನು ಸೀದಾ ಹಾಕ್ಬಿಡ್ತೀನಿ. ನಮಗೆ ಚಿಟ್ಟು ನಿನ್ನಂಗೆ ಗಂಟ್ಲು ಮಾಡೋಕ್ಕೆ ಬರಲ್ಲ, ನಮಗೆ ಜಾಸ್ತಿ ಹಾಕಬೇಕು ಕಂಫರ್ಟಾ. ಏನೋ ಮಾಡ್ತಾ ಇದ್ದೀರಾ, ಹೊಸಾರು ನಿಂತ್ಕೊಂಡು ಏನೋ ನೋಡ್ತಾ ಇದ್ದೀರಾ. ಜಯಕ್ಕ ಏನು ಸೀರೆ ಜಾಲಿಸ್ತಾ ಇದ್ದಾಳೆ, ನೀವೆಲ್ಲ ನಿಂತ್ಕೊಂಡಿದ್ದೀರಾ. ಮಂಜಕ್ಕ
ನಮ್ಮ ಜಯಕ್ಕಯ್ಯ ಸೀರೆ ಜಾಲಿಸ್ತಾ ಇದ್ದಾಳೆ ಕಣಿ. ಒಂದು ಸೀರೆಗೆ ಒಂದು ಸೀದಾ ಕಂಫರ್ಟ್ ಆಗ್ತಾಳಂತೆ. ಅದಕ್ಕೇನೆ ನಿನ್ಕೊಂಡು ನೋಡ್ತಾ ಇದೀವಿ ನೋಡಿ ಹೆಂಗ್ ಗಮ್ ಗುಟ್ಟುತ್ತೆ. ಘಮ 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 ಅಂತೈತೆ ಅಲ್ಲೇ ಕಂಫರ್ಟು. ಘಮ 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 ಅಂತೈತಮ್ಮ ತಾಯಿ. ನಾನು ಯಾವಾಗಲೂ ಹಂಗೆ ಕಣಿಲ್ಲ ಸ್ಮಕ್ಕ. ಒಂದೊಂದು ಸೀರೆ ಹಾಕೋದು ನಾನು ಈಟೆ ಒಟ್ಟು ಹಾಕಲ್ಲ ಬಿಡು. ನಾನು ಯಾವಾಗನಾಗ್ಲಿ ಒಂದೊಂದು ಸೀರೆ ಹಾಕ್ಬಿಡ್ತೀನಿ ಒಂದು ಸೀರೆಗೆ. ಇದನ್ನು ಚೆನ್ನಾಗಿ ಉಡ್ಕೊಂಡು ಹೋಗಿದ್ದೆ ಕಣೆ ಮದುವೆಗೆ. ಅದಕ್ಕೇನೆ ಕಂಫರ್ಟ್ ಮಾಡಿಬಿಟ್ಟು ಒಣಗಾಕನ ಅಂತ ಹೇಳಿ ನನಗೆ ಇಲ್ಗಾನ ಉಡ್ಕೊಂಡು ಹೋದ್ರೆ ಹಂಗೆ ಮಡ್ಸಿಕ್ಕಾಗಲ್ಲ. ಬೀರ್ನಾಕ ಹಂಗೆ ಮಡ್ಸಿಕ್ಬಿಟ್ರೆ ಸ್ಮೆಲ್ ಬರ್ತವೆ. ಲಸ್ಮಕ್ಕ ನೀವೆಲ್ಲ ನಾವು ಒಂದೊಂದು ಸೀರೆನ ಎಷ್ಟಂತ ಕುಡ್ಕೊಂಡು ಹೋಗ್ತೀರಲ್ಲೇನೆ. ನಾನು ಹಂಗೆ ಉಡ್ಕೊಂಡು ಹೋಗಲ್ ಬಿಡು. ನಾನು ಒಂದೊಂದು ಸೀರೆ ಒಂದೊಂದಕ್ಕೆ ಎಲ್ಲ ನಾವೇನ ಒಂದು ಸೀರೆನ ಎಲ್ಗಾನ ಹುಡ್ಕೊಂಡು ಹೋದ್ರೆ ಅದನ್ನೊಂದು 5-6 ಪಟ್ಟು ಹುಡ್ಕೊಂಬತ್ತಕ್ಕ ನೀರು ಹಾಕಲ್ಲ. ನಾನು ಅಷ್ಟೇ ಅಮ್ಮ, ಎಲ್ಗಾನ ಮದಿ ಒಂದ್ಸತಿ ಹುಡ್ಕೊಂಡ್ರೆ ನೀರು ಹಾಕಲ್ಲ, ಆಗ್ಲಲ್ಲ ಬೆಳಗಾಗ್ತವೆ ಅಂತ. ನಾನು ಹಂಗಲ್ಲ ಬಿಡು. ಒಂದ್ಸತಿ ಹುಡ್ಕೊಂಡಿದ್ದು ನೀರಕ್ಕೆ ಹಾಕ್ತಲ್ಲ ನಾನು ಉಡಲ್ಲ. ಯಾವ ಸೀರೆನೇ ಆಗ್ಲೇಳು ಏನನ್ನ ಆಗ್ಲೇಳು ಒಂದ್ಸತಿ ಹಾಕೊಂಡಿದ್ದೀನಿ ಮೈ ಮೇಕೆ ಅಂದರೆ ನಾನು ಅದನ್ನು ಕಂಫರ್ಟ್ ಮಾಡ್ದಲ್ಲೇ ನನ್ನ ಮೈ ಮೇಲೆ ಹಾಕೋದೇ ಇಲ್ಲ. ಜಾಲ್ಸಾದ್ರೂ ಹಾಕ್ಬೇಕು ನನಗೆ. ಅಯ್ಯೋ ಬೆವರೆಲ್ಲ ಸ್ಮೆಲ್ ಕಾಣಿಲ್ಲ ಸ್ಮಕ. ಬೆವರೆಲ್ಲ ವಾಸನೆ ಬರುತ್ತೆ. ಜಾನ್ಸ್ ಹಾಕ್ಬೇಕು, ನಿಮಗೆ ಗೊತ್ತಾಗಲ್ಲ. ಎಲ್ಲನ ನಿಮಗೆ ಗೊತ್ತಾಗಲ್ಲ ಕಣಿ. ನಮ್ಮ ಜಯ್ಯ ಕೈಯಿಂದೆಲ್ಲ ನಮಗೆಲ್ಲ ಎಲ್ಲಿ ಬರುತ್ತಾನಿಲ್ಲ ಸ್ಮಕ್ಕ. ಮುಂದಕ್ಕ ನಮ್ಮ ಜಯ್ಯ ಕೈನೇ ಬೇರೆ, ಅವಳ ಸ್ಟೈಲೇ ಬೇರೆ, ಅವಳ ಕದರೇ ಬೇರೆ, ಅವಳ ಲೆವೆಲ್ಲೇ ಬೇರೆ. ಅವಳದೇ ಬೇರೆ ಬಿಡು. ನಮ್ಮ ಜಯ್ಯ ಕೈನೇ ಬೇರೆ. ನಾವೆಲ್ಲ ನಮ್ಮ ಜಯ್ಯ ಕೈ ನಂಗೆ ಬರೋಕ್ಕಾಗುತ್ತೆ ಇಲ್ಲ ನಾನು. ತೆಗಿ. ನಾವು ಅವಳ ಥರ ಬರೋಕ್ಕಾಗಲ್ಲ. ನೀವು 1 ರೂಪಾಯಿ 2 ರೂಪಾಯಿಗೆ ಲೆಕ್ಕ ಹಾಕ್ತೀರಾ. ಒಂದು 3 ರೂಪಾಯಿ 4 ರೂಪಾಯಿ ಕೊಟ್ಟು ಒಂದು ಕಂಫರ್ಟ್ ತಂದು ಕಂಫರ್ಟ್ ಮಾಡೋಕೆ ಹಿಂದೆ ಮುಂದೆ ನೋಡ್ತೀರಾ. ನೀವೆಲ್ಲನ ದುಡ್ಡಿಗೆ ಹಿಡ್ದಾಡ್ತೀರಾ. ಬಿಚ್ಚಲ್ಲ ನೀವು ದುಡ್ಡೆಲ್ಲನ. ಇಂಥವೆಲ್ಲ ಎಲ್ಲಿ ಮಾಡ್ತೀರಾ? ನಿಂಗಜ್ಜಿ ಅಂತ ಬಿಡತ್ತ. ಅದು ಹಳೇ ಕಾಲದ್ದು. ಸೋಪಿನ ಪುಡಿನೂ ಹಾಕಲ್ಲ. ಹಂಗೇನಿ ಹೇಳತ್ತ. ಬಟ್ಟೆಲ್ಲ ಜೀರ್ಣಿಸ್ತಾವ ಮತ್ತೆ ಹೇಳು. ಸೋಪಿನ ಪುಡಿ ಹೆಚ್ಚಾಗಿ ಹಾಕಬೇಕು, ಬಟ್ಟೆ ನೆನಿಕ್ಬೇಕು, ಕಂಫರ್ಟ್ ಮಾಡಬೇಕು. ಹಂಗಾದ್ರೆ ಮತ್ತೆ ಬಟ್ಟೆ ಘಮ 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 ಅಂತಿರ್ತವೆ. ನೋಡಿ ನಾನು ಒಂದು ಸೀರೆ ಒಂದೊಂದು ಸೀದಾ ಕಂಫರ್ಟ್, ಒಂದೊಂದು ಸೀರೆ ಒಂದೊಂದು ಸೀದಾ ಕಂಫರ್ಟ್ ಹಾಕ್ತೀನಿ ನಾನು. ಇಂಥದಂತೂ ದುಡ್ಡು ಐತ ಮತ್ತೊಂದು ಕಂಫರ್ಟ್ ಮಾಡೋ ಹಾಕ್ತೀಯ. ಇಲ್ದಾರ ಏನು ಮಾಡಾಕ್ತಾರೆ. ಮೊದಲೆಲ್ಲ ನಾವೇನೇ ಹಾಕಿಲ್ಲ ಅಂತೇಳಿ ನಾವು ಸೋಪಿನ ಪುಡಿ ಹಾಕ್ತೀವಿ, ನಾನು ಹಾಕ್ತೀವಿ, ಒಗ್ದು ಹಾಕ್ಬಿಡ್ತೀವಿ ಬಿಸ್ಲಕ್ಕೆ. ನೀನು ಕಂಫರ್ಟ್ ಮಾಡೋದು ಕಲ್ತು ಬಿಟ್ಟಿದೀಯ. ಅಲ್ಲ ಗಮ್ಗುಟ್ಟನೆ ತಾಯಿ. ಒಂದು ಸೀದಾ ಒಂದು ಕಂಫರ್ಟ್ ಹಾಕ್ಬಿಟ್ರೆ ಒಂದು ಸೀರೆಗೆ ಅಯ್ಯಪ್ಪ ಮಸ್ತ್ ಆಗುತ್ತಮ್ಮ ತಾಯಿ. ಘಮ 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 ಅಂಬುತ್ತಿ. ಗಮ್ಗುಟ್ಲಿ ಅಂತಲೇ ಹಾಕದಿ ಮಂಜಕ್ ನೋಡಿ. ಕಾಡ್ವಾ ಹೋಗತ್ತಾವ್. ಕಾಡ್ವಿದಾವ್. ಅಲ್ಲ ಗಮ್ಗುಟ್ಲಿ ಅಂತ ಕಂಫರ್ಟ್ ಹಾಕಿರಿ ಒಂದು ಸೀರೆ ಗಮ್ಗುಟ್ಟನೆ ಅದು ಯೋಟನ ಗಮ್ಗುಟ್ಟ ಅಂತಾಳಲ್ಲಿ. ಇವಾಗತ್ತ ಹೋಗು ಮಂಟಿನೂ ಗೊತ್ತಾಗಲ್ಲ ನಿಮಗೆ. ಸುಮ್ಮನೆ ಹೋಗಲ್ಲ ಏನು ಮಂಜಕ್ಕ ಹೇಳತ್ತ. ಅಲ್ಲ ಕಡೆ ಮಂಜಕ್ಕ ಗಮ್ಗುಟ್ಲಿ ಅಂತಲೇ ಹಾಕ್ತಾ ಇದ್ದೀನಿ ನಾವು ಸೀರೆಗೆ ಕಂಫರ್ಟ್ ಆದ್ರಾಗ ನೀನು ಶಾನೆ ಗಮ್ಗುಟ್ಟುತ್ತೆ ಅಂತೀ. ಶಾನೆ ಗಮ್ಗುಟ್ಲಿ ಅಂತ ಮತ್ತೆ ನಾನು ಒಂದು ಸೀರೆ ಹಾಕ್ತಿರೋದು ಕಂಫರ್ಟ. ಹೋಗತ್ತ ಏನು ಹೇಳೆ ಗೌರಮ್ಮ ಇವಳಿಗೆ. ಈ ಮಂಜಕ್ಕ ಏನು ತಿಳಿತೈತಿ ಹೇಳಿ ಇವಳಿಗೆ. ನಮಗೆ ಗೊತ್ತಾಗಲ್ಲ ತಾಯಿ ನಿನ್ನ ನೋಟು. ಅಕ್ಕಿ ಕೆವಳಿ ಬಿಡ್ತಾ ಏನು ಕೆವಳಿ ಒತ್ತ. ಮಂಜಕ್ಕೆ ಅವಳು ಬೈಸ್ಕೊಂಡ್ಲು ಕಾಣ. ಅವಳು ಗಮ್ಗುಟ್ಲಿ ಅಂತಲೇ ಹಾಕ್ತಾ ಇದ್ದಾಳೆ ಸೀರೆ. ಗಮ್ಮ ಮಗ್ಳಂಗೆ ನಿನ್ನ ಕಂಡೇರೆ ಹಂಗೆ ಗಮ್ ಅಂತ ವಾಸನೆ ಹೊಡಿಬೇಕು. ಜಯಕಾಯಿ ಸೆಂಟ್ ಹಾಕೊಂಡಳೆ ಎಂಬ ಥರ ಗಮ್ಗುಟ್ಲಿ ಅಂತ ಅವಳು ಕಂಫರ್ಟ್ ಹಾಕ್ತಾ ಇದ್ದಾಳೆ. ಅಂತಂದ್ರೆ ಸ್ಯಾನೆ ಗಮ್ಗುಟ್ಟುತ್ತೆ ಅಂತಾಳೆ ಇವಳು ಮಂಜಕ್ಕ ಬೈಸ್ಕೊಂಬಕ್ವಾಗತ್ತ. ಈ ಗೌರಮ್ಗೂ ಗೊತ್ತಾಗಲ್ಲ, ಈ ನಿಂಗಜ್ಗೂ ಗೊತ್ತಾಗಲ್ಲ. ಕಂಫರ್ಟ್ ಯಾಕೆ ಹಾಕ್ತಾರೆ ಅಂತೇಳಿ ಅವಕ್ಕೆ ಯಾಕೋ ಹಾಕ್ತಾರೆ ಮಂಗ ಬಿಟ್ಟೈತಿ. ಗಮ್ಗುಟ್ಲಿ ಬಟ್ಟಿ ಅಂತ ಗೊತ್ತಾಗಲ್ಲ. ಇವಳು ಮಂಜಕ್ಕ ಹಾಕವಲ್ಲ, ಇವಳಿಗೂ ಗೊತ್ತಾಗಲ್ಲ, ಈ ನಿಂಗಜ್ಗೂ ಗೊತ್ತಾಗಲ್ಲ ಹೇಳತ್ತ. ಅಲ್ಲ ಗಮ್ಗುಟ್ಲಿ ಅಂತ ಹಾಕಿ ಶಾನೆ ಗಮ್ಗುಟ್ಟುತ್ತೆ ಅಂತ ನೋಡಿಲ್ಲ ಸ್ಮಕ್ಕ. ನಿಂದ ಒಂದಿಟ್ಟು ಗೊತ್ತಾಗುತ್ತೆ ಕಣೆ. ಈ ಮಂಜಕ್ಕೂ ಈ ನಿಂಗಜ್ಜಿಗೆ ಗೌರಮ್ಗೂ ತೌಪುಟ ಗೊತ್ತಾಗೋದಿಲ್ಲ. ತಿಳಿಯೋದಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಎಲ್ ಬೋರ್ಡ್ಗಳು ಇವೆಲ್ಲನ. ಅಯ್ಯೋ ನಿನ್ನ ನೋಟೆಲ್ ಬರುತ್ತೆ ತಾಯಿ ನಮಗೆ. ನಿನ್ನ ನೋಟ್ ಗೊತ್ತಾಗಲ್ಲ ಕಣ್ಗಯ್ಯಮ್ಮ. ನಮ್ಮ ಊರಾಗೂ ನಮ್ಮ ಕೇರೆಗೂ ನೀನೇ ಪ್ರೇಮಸಿ ಹೆಸರುವಾಸಿ ಆಗಿದೆಯಾ ಕಣೆ. ಹೆಸರುವಾಸಿ. ಮತ್ತೆ ನಮ್ಮ ಜಯ್ಯ ಕೈನೇ ನಮ್ಮ ಊರಿಗೂ ನಮ್ಮ ಕೇರಿಗೂ ನಮ್ಮ ಟ್ಯಾಂಕಿಗೂ ಮತ್ತೆ ಎಲ್ಲದ್ರಾಗೂ ನಮ್ಮ ಜಯ್ಯ ಕೈನೇ ಫೇಮಸ್. ಎಲ್ಲದ್ರಾಗೂ ಡಿಫ್ರೆಂಟ್. ಎಲ್ಲರಂಗೂ ಇರಲ್ಲ ನೋಡಿ, ನಮ್ಮ ಥರ ಇರಲ್ಲ. ಏನ್ರಾಗ ನಾವು ಹೇಳು ಎಷ್ಟು ಚೆನ್ನಾಗಿ ಹಂಗೇನೆ. ಫೋನ್ ಒಂದು ಕಂಫರ್ಟ್ ಮಾಡ್ಬೇಕಾಯ್ತು ನೀನು. ಅದು ಘಮ 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 ಮತ್ತು ಕೈಯಾಗಿ ಇಟ್ಕೊಂಡ್ರೆ ಫೋನ್ ಎಲ್ಲ ಗಮ್ ಗುಟ್ಟುತ್ತೆ ಕಣೆ. ಫೋನ್ ಅದನ್ನೊಂದು ಕಂಫರ್ಟ್ ಮಾಡ್ಬೇಕಲ್ಲೇ. ಅಲ್ಲ ನೀನು ಅದ್ರಾಗ ಕಂಫರ್ಟ್ ಮಾಡಿರಿ. ಇಲ್ಲ ಕಂಫರ್ಟ್ ಎಲ್ಲ ತಗೊಂಡೋದ್ರ ಬ್ಯಾಕ್ ಹಾಕು. ಚೆನ್ನಾಗಿ ಗಮ್ ಗುಟ್ಟುತ್ತೆ. ಫೋನ್ ಎಲ್ಗನ ಇಟ್ಕೊಂಡು ಹೋಗ್ಬಿಟ್ರೆ ಹಂಗೆ ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ ನೋಡಿ. ಯಾವ ಥರ ಇಟ್ಕೊಂಡು ಹೋಗಿ ನೀನು ಎಲ್ಗನ ಹೋಗು, ಅದಕ್ಕಿಂತ ಚೆನ್ನಾಗಿ ಗಮ್ ಗುಟ್ಟುತ್ತೆ. ನೀನು ಸುಮ್ಮನೆ ಅದಕ್ಕೂ ಕಂಫರ್ಟ್ ಮಾಡ್ಬೇಕು. ಫೋನ್ಗೆ 30-35 ಸಾವಿರ ಫೋನ್ ತಾಂಡಿದೀಯಾ. ಎಲ್ಲ ಒಂದು 500-1000 ರೂಪಾಯಿ ಸೀರೆ ಕಂಫರ್ಟ್ ಮಾಡ್ತೀಯಾ. 30-35 ಸಾವಿರ ಫೋನಿಗೆ ಕಂಫರ್ಟ್ ಮಾಡೋಕ್ಕಲ್ಲ ನೀನು. ತತ್ತೀನಿ ತಾಡಿ, ಅದನ್ನ ಫೋನನ್ನು ಕಂಫರ್ಟ್ ಮಾಡ್ತೀನಿ. ಅದಕ್ಕೇನಂತೆ ಅಲ್ಲ, ನೀರು ಪಾರು ಹೋಗ್ತಾವೇನೋ ಕೆಟ್ಟೋಗುತ್ತೇನೋ ಅನ್ಕಂಡು ನಾನು ಅದಕ್ಕೂ ಮಾಡೋದಾದ್ರೆ ಮಾಡ್ತೀನಿ ಹೇಳ್ಬಿಡು. ಮಾಡು, ಅದನ್ನು ಸೆನಕ್ಕಿರುತ್ತೆ ಕಂಫರ್ಟ ಫೋನ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಜಯ್ಯ ಕೈಂದು ಸೀರೆ ಕಂಫರ್ಟ್ ಹಾಕೋದ್ರಾಗೂ ಬಿಲ್ಡಪ್. ಸೀರೆ ಒಂದು ಸೀರೆ ಕಂಫರ್ಟ್ ಹಾಕ್ತೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ.
ನೀವು ನಿಂಗೆ ಹಾಕ್ತೀರಿ ನಮ್ಮ ಕೈ ನಂಗೆ ನಾವೇನೊಂದು ಸುಸ ಹಾಕ್ತೀವಪ್ಪ ನಾವೇನೋ ಒಂದೊಂದು ಸೀರೆ ಹಾಕಲ್ಲ ನೀವು ಹೆಂಗೆ ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.